ಪರಮೇಶ್ವರ್ ವಿರುದ್ಧ ಹೊಸ ಬಾಂಬ್ ಸಿಡಿಸಿದಂತಹ ರಾಜಣ್ಣ. ಪರಮೇಶ್ವರ್ ತಮ್ಮ ಮೀಸಲಾತಿ ಕ್ಷೇತ್ರ ಬದಲಿಸಲಿ, ಸಾಮಾನ್ಯ ಕ್ಷೇತ್ರದಿಂದ ಯಾಕೆ ಸ್ಪರ್ಧೆ ಮಾಡಬಾರದು? ಪರಮೇಶ್ವರ್ ವಿರುದ್ಧ ಹೊಸ ಬಾಂಬ್ ಸಿಡಿಸಿದಂತಹ ರಾಜಣ್ಣ. ಪರಮೇಶ್ವರ್ ತಮ್ಮ ಮೀಸಲಾತಿ ಕ್ಷೇತ್ರವನ್ನ ಬದಲಿಸಲಿ, ಸಾಮಾನ್ಯ ಕ್ಷೇತ್ರದಿಂದ ಯಾಕೆ ಸ್ಪರ್ಧೆ ಮಾಡಬಾರ್ದು? ಕ್ಷೇತ್ರ ಬದಲಿಸಿದ್ರೆ ಇನ್ನೊಬ್ಬ ಹಿಂದುಳಿದವರಿಗೆ ಅವಕಾಶ ಸಿಗುತ್ತೆ, ಆ ಮನೋಭಾವ ನಮ್ಮಲ್ಲಿ ಮೂಡಬೇಕು ಎಂದಿರುವಂತಹ ರಾಜಣ್ಣ ಸಲಹೆ. ಸಾಮಾನ್ಯ ಕ್ಷೇತ್ರದಿಂದಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಪರ್ಧೆ ಮಾಡಲಿ ಅಂತ ಹೇಳಿ ರಾಜಾರೋಷವಾಗಿ ತಮ್ಮದೇ ಒಂದು ಪಕ್ಷದವರಿಗೆ ಸವಾಲನ್ನ ರಾಜಣ್ಣ ಹಾಕಿದ್ದಾರೆ. ಗೃಹ ಸಚಿವರು ಆಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರಂತಹ ಪ್ರಬಲ ರಾಜಕಾರಣಿಗಳು ಮೀಸಲು ಕ್ಷೇತ್ರವನ್ನ ಬಿಟ್ಟು ಸಾಮಾನ್ಯ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವಂತಹ ಧೈರ್ಯವನ್ನ ಮಾಡಬೇಕು ಅಂತ ಹೇಳಿ ಕೆಎನ್ ರಾಜಣ್ಣ ಅವರು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಹೆಂಗ್ ಬೇಕಾದ್ರೆ ತಗೋಬಹುದು ಇದನ್ನ. ನಗರದ ಗ್ರಂಥಾಲಯದ ಆವರಣದಲ್ಲಿ ಜಾಗತಿಕ ಕರ್ನಾಟಕ ಆಯೋಜನೆ ಮಾಡಲಾಗಿದ್ದಂತಹ ಸಾಮಾಜಿಕ ಶೈಕ್ಷಣಿಕ ಸಮಿತಿ ಕುರಿತು ಇವರು ವಿಚಾರ ಸಂಕಿರಣ ಅಧ್ಯಕ್ಷತೆಯಲ್ಲಿ ವಹಿಸಿ ಮಾತನಾಡಿದ್ರು. ರಾಜಕಾರಣಿಗಳು ಚಿತ್ರದುರ್ಗದ ಸಾಮಾನ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಆಯ್ಕೆಯಾಗಿದ್ದರು. ಅವರಿಗೆ ಹೋಲಿಕೆ ಮಾಡಿದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹಣ ಬಲವೂ ಕೂಡ ಇದೆ, ಜಾತಿ ಬಲವೂ ಕೂಡ ಇದೆ. ಇಂತಹ ಒಂದು ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವಂಥದ್ದಲ್ಲ, ಅದು ಗೆಲ್ಲುವ ಚಾಕಚಕ್ಯತೆಯನ್ನು ಬಳಸಿಕೊಳ್ಳಬೇಕು ಅಂತ ಹೇಳಿ ರಾಜಣ್ಣ ಅವರು ಹೇಳಿರುವಂಥದ್ದು. ಅಹಿಂದ ಶಾಸಕರ ಸಂಖ್ಯೆ ಜಾಸ್ತಿ ಆಗಬೇಕು, ಹೀಗಾಗಿ ಕೆಲವರು ಮೀಸಲಾತಿ ಕ್ಷೇತ್ರವನ್ನು ತ್ಯಾಗ ಮಾಡಬೇಕು. ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ತ್ಯಾಗವನ್ನು ಮಾಡಬೇಕು, ಮೀಸಲು ಕ್ಷೇತ್ರವನ್ನು ಬಿಟ್ಟು ಬೇರೆ ಕಡೆಗೆ ನಿಂತುಕೊಳ್ಳಬೇಕು. ಇದರಿಂದ ಇನ್ನೊಬ್ಬರಿಗೆ ಸಹಾಯವಾಗುತ್ತೆ ಅಂತ ಹೇಳಿ ಅವರು ಹೇಳಿರುವಂಥದ್ದು. ಮನಸ್ಥಿತಿ ತನಗೆ ಬರಬೇಕು, ಬೇರೆ ಕ್ಷೇತ್ರದಲ್ಲಿ ನಿಂತುಕೊಳ್ಳುವಂತಹ ಮನಸ್ಥಿತಿ ಅವರಿಗೆ ಬರಬೇಕು. ಎಲ್ಲವೂ ಕೂಡ ತಾವೇ ಪಡೆದುಕೊಂಡು ಕೂತರೆ ಹೆಂಗೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಎಸ್, ಅವ್ರು ಏನ್ ಹೇಳಿದ್ರು ನೋಡ್ಕೊಂಬರೋಣ ಬನ್ನಿ. ಅಭ್ಯರ್ಥಿಗಳು ಹೆಚ್ಚು ಜನ ರಾಜಕೀಯ ಅಧಿಕಾರದಲ್ಲಿ ಬರಬೇಕು. ಈಗ ನಮ್ಮ ವಾಸವರು ಹೇಳಿದಂಗೆ ಎಷ್ಟು ಜನ ಇದ್ದಾರೆ MLA-ಗಳು, ಅವರೇ ಜಾಸ್ತಿ. ಈಗ ನಮ್ಮ ಡಾಕ್ಟರ್ ಪರಮೇಶ್ ಸಾಹೇಬ್ ಯಾಕೆ ಅವರು ಜನರಲ್ ಕಾನ್ಫರೆನ್ಸಿಗೆ ನಿಲ್ಬಾರ್ದು? ಇಲ್ಲಿ ಅಲ್ಲಿ ಒಬ್ಬ ರಿಸರ್ವ್ ಕಾನ್ಫರೆನ್ಸ್ ಅಲ್ಲಿ ಇನ್ನೊಬ್ಬರಿಗೆ ಸಹಾಯ ಆಗಲ್ಲ. ಈ ರೀತಿಯ ಮನಸ್ಥಿತಿ ನಮ್ಮಲ್ಲಿ ಬರ್ತದೆ. ಎಲ್ಲರೂ ನಾವೇ ಬಳಸ್ಕೊಂಡು ಕೂತ್ರ ಅವರೆಲ್ಲ ಬೇರೆ. ಹಾಗೆ ಈಗ ರಂಗನಾಥ ಸಾಹೇಬ್ ಚಿತ್ರದುರ್ಗಕ್ಕೆ ಲೋಕಸಭೆಗೆ ನಿಲ್ಲಿಲ್ಲ. ಅವರು ಅದು BL ಗೌಡ ಸೋಲಿಸಿದ್ರು. BL ಗೌಡ ಅಂತ ಅಂದ್ರೆ ಸರಿಸಮಾನವಾಗಿ ಆ ಒಂದು ಸಮಾಜದಲ್ಲಿ ಅವ್ರು ಸರಿಸಮಾನವಾದ ಮುಖಂಡನೇ ಇಲ್ಲ ಅಂತವ್ರನ್ನ ಸೋಲಿಸಿದ್ರು ಲೋಕಸಭೆಯಲ್ಲಿ. ಹಾಗೆ ನಮ್ಮಲ್ಲಿ ಧೈರ್ಯದ ಕೊರತೆ ಮತ್ತೆ ಅಸರ್ಟಿವ್ನೆಸ್ ಅಂತೀವಲ್ಲ, ಅದಕ್ಕೆ ಕೊರತೆ ನಮ್ಮಲ್ಲಿ ಬರ್ತದೆ. ಅದು ಹೋಗ್ಬೇಕು. ಇದು ರಾಜಕಾರಣದಲ್ಲಿ ಮತ್ತೆ ಬೇರೆ ಯಾವುದರಲ್ಲೇ ಆಗಲಿ ನಾವು ಹೆಚ್ಚು ಅಗ್ರೆಸಿವ್ ಆಗಿ ಇದ್ದಾಗ ಮಾತ್ರ ಸರ್. ಇದು ಬಹಳ ಸ್ಪರ್ಧಾತ್ಮಕವಾದಂತಹ ಜಗತ್ತು. ಯಾರು ಹಿಂದೆ ಹೋಗ್ತಾರೆ ಅವ್ರು ಹಿಂದಿಗೆ ಹೊರಟೋಗ್ತಾನೆ, ಯಾರು ಮುಂದಕ್ಕೆ ಹೋಗ್ತಾರೆ ಇವ ಹಾಗೆ ಹೀಗೆ ಇದು ಮಾಡಿಕೊಂಡು ಅವರು ಕೂಡ ಮುಂದುವರಿಕೊಂಡು. ಈ ನಮ್ಮ ಲಿಂಗ ಸಮುದಾಯದ ಅಭ್ಯರ್ಥಿಗಳು ಹೆಚ್ಚು ಜನ ರಾಜಕೀಯ ಅಧಿಕಾರದಲ್ಲಿ ಬರಬೇಕು. ಈಗ ನಮ್ಮ ವಾಸವರು ಹೇಳಿದಂಗೆ ಎಷ್ಟು ಜನ ಇದ್ದಾರೆ MLA-ಗಳು, ಅವರೇ ಜಾಸ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.